ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ಈಗಾಗಲೇ ನೋಡಬಹುದು, ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ 5 ಸ್ಟಾರ್ ಹೋಟೆಲ್, 3 ಸ್ಟಾರ್ ಹೋಟೆಲ್ಗಳು, ಹಾಗೆಯೇ ಸರ್ಕಾರಿ ಒಂದು ಕಚೇರಿಗಳಲ್ಲಿರುವಂತಹ ಹೋಟೆಲ್ಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಿದ್ದಾರೆ. ಅದು ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಜನರಿಗೆ ಉತ್ತಮ ಆಹಾರವನ್ನ ಕೊಡ್ತಿಲ್ಲ, ಇದರಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡಲಾಗಿತ್ತು. ಈ ಒಂದು ಸ್ಪೆಷಲ್ ಡ್ರೈವ್ ನಲ್ಲಿ 5 ಸ್ಟಾರ್ ಹೋಟೆಲ್ಗಳ ಬಂಡವಾಳ ಕೂಡ ಹೊರಗಡೆ ಬಿದ್ದಿತ್ತು. ಜೊತೆಗೆ ಸರ್ಕಾರಿ ಒಂದು ಹೋಟೆಲ್ಗಳಲ್ಲಿ ಇರುವಂತಹ ಒಂದು ರೂಲ್ಸ್ಗಳನ್ನು ಕೂಡ ಹೋಟೆಲ್ಗಳು ಫಾಲೋ ಮಾಡ್ತಿಲ್ಲ. ಸೊ ಇವೆಲ್ಲವೂ ಕೂಡ ಕಂಡು ಬಂದಿತ್ತು. ಇದರ ಒಂದು ಮುಂದುವರೆದ ಭಾಗವಾಗಿ ಈಗ ಪ್ರಮುಖವಾಗಿ ಇರುವಂತದ್ದು ಸ್ಪೈಸಸ್ಗಳು. ನಾವು ದಿನನಿತ್ಯ ಮನೆಯಲ್ಲಿ ಅಡುಗೆಗೆ ಮೆಣಸಿರಬಹುದು, ಜೀರಿಗೆ, ಹಾಗೇನೆ ಅನೇಕ ಒಂದು ಸ್ಪೈಸಸ್ಗಳನ್ನ ಯೂಸ್ ಮಾಡ್ತೀವಿ. ಅದು ನಮಗನ್ಸುತ್ತೆ ಓಕೆ, ಇದು ನ್ಯಾಚುರಲ್ ಆಗಿರುತ್ತೆ, ಸೊ ನಮಗೆ ಯಾವುದೇ ದೇಹದ ಒಂದು ಮೇಲೆ ಒಂದು ಪರಿಣಾಮವನ್ನ ಬೀರೋದಿಲ್ಲ ಅನ್ನುವಂತಹ ಒಂದು ನಾವು ಥಿಂಕಿಂಗ್ ಅಲ್ಲಿ ಇರ್ತೀವಿ. ಆದರೆ ನಾವು ಅಂದ್ಕೊಂಡಿರೋದು ನಿಜಕ್ಕೂ ತಪ್ಪು. ಯಾಕೆಂತ ಹೇಳಿದ್ರೆ, ಈ ಒಂದು ಸ್ಪೈಸಸ್ಗಳು ಕೂಡ ಈಗ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾನೇ ಅನಾರೋಗ್ಯವನ್ನ ಉಂಟು ಮಾಡುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿರುವಂಥದ್ದು. ಯಾಕೆಂತ ಹೇಳಿದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಒಂದು ಸ್ಪೈಸಸ್ ಅನ್ನ ಒಂದು ಪ್ರಯೋಗಾಲಯಕ್ಕೆ ಕೊಡಬೇಕು. ಜೊತೆಗೆ ಒಂದು ಸ್ಪೈಸಸ್ ಅನ್ನ ಏನ್ ಬಳಕೆ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾನದಂಡ ಇಲ್ಲ. ಸೊ ಯಾವುದೇ ಹೋಟೆಲ್ಗಳಲ್ಲಿ ನಾವು ನೋಡಬಹುದು, ಸ್ಪೈಸಸ್ಗಳನ್ನ ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇಂತಿಷ್ಟೇ ಮೆಣಸು ಹಾಕಬೇಕು ಅಥವಾ ಇಂತಿಷ್ಟೇ ಚಕ್ಕೆ ಲವಂಗವನ್ನ ಹಾಕಬೇಕು, ಇನ್ನು ಅನೇಕ ಸ್ಪೈಸಸ್ಗಳಿದ್ದಾವೆ, ಅದನ್ನ ಇಂತಿಷ್ಟೇ ಆ ಒಂದು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದಂತಹ ಒಂದು ರೂಲ್ಸ್ ಇಲ್ಲ. ಅನೇಕ ಜನರು ಕೂಡ ಸ್ಪೈಸಸ್ ಫುಡ್ ಅನ್ನ ತುಂಬಾನೇ ಲೈಕ್ ಮಾಡ್ತಾರೆ. ಎಷ್ಟೋ ಕಡೆಗಳಲ್ಲಿ ಸ್ಪೈಸಸ್ ಫುಡ್ನೇ ಹುಡ್ಕೊಂಡೋಗಿ ತಿನ್ನುವಂತಹದ್ದು ಕೂಡ ಇದೆ. ಆದ್ರೆ ಇವರೆಲ್ಲರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ತಿದ್ದೆ, ಮಾನದಂಡ ಇಲ್ಲ ಅನ್ನುವಂಥದ್ದು. ಈ ಒಂದು ಮಾನದಂಡ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಮಸಾಲೆ ಪದಾರ್ಥಗಳಲ್ಲಿ ETO ಅನ್ನುವಂಥದ್ದನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಒಂದಷ್ಟು ಕೆಮಿಕಲ್ ಅನ್ನ ಹಾಕಿ ಅದನ್ನ ಹಾಕಲಾಗುತ್ತೆ ಒಂದು ಮಸಾಲೆ ಪದಾರ್ಥಗಳಿಗೆ. ಅವುಗಳ ಪ್ರಮಾಣ ಎಲ್ಲದರಲ್ಲೂ ಇರುತ್ತೆ, ಆದ್ರೆ ಅವುಗಳ ಪ್ರಮಾಣ ಸುಮಾರು 30ರಿಂದ 50 ಇಷ್ಟಿದ್ರೆ ನಿಜಕ್ಕೂ ಒಳ್ಳೆಯದು, ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಸುಮಾರು 150ರಿಂದ 200ರಷ್ಟು ಪ್ರಮಾಣ ETO ಅನ್ನ ಬಳಕೆ ಮಾಡಲಾಗ್ತಿದೆ. ಈಗ ನಮ್ಮ ದೇಶದಿಂದಲೇ ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಒಂದು ಮಸಾಲೆ ಪದಾರ್ಥಗಳನ್ನ ರವಾನೆ ಮಾಡಲಾಗುತ್ತೆ. ಸೊ ರವಾನೆ ಮಾಡುವಂತಹ ಸಂದರ್ಭದಲ್ಲಿ ಇವುಗಳಲ್ಲಿ ETO ಪ್ರಮಾಣವನ್ನ ಕೇವಲ 30ರಿಂದ 50% ಮಾತ್ರ ಬಳಕೆ ಮಾಡಲಾಗುತ್ತೆ. ಬಿಕಾಸ್ ಆಫ್ ಅಲ್ಲಿ ಒಂದು ETO ಬಳಕೆ ತುಂಬಾನೇ ಕಡಿಮೆ. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ 150ರಿಂದ 200. ಯಾಕೆ? ನಾವು 50 ಒಂದು ನೋಡೋದಾದ್ರೆ 150 200 ಅದಕ್ಕಿಂತ ಡಬಲ್ ಇಲ್ಲಿ ಒಂದು ETO ಪ್ರಮಾಣವನ್ನ ಬಳಸಲಾಗ್ತಿರುವಂಥದ್ದು. ಸೊ ಈ ETO ಕಾರ್ಸೋಜೆನಿಕ್ ಆಗಿ ಒಂದು ಪರಿವರ್ತನೆ ಆಗುತ್ತೆ. ಈ ಒಂದು ಕಾರ್ಸಿನೋಜೆನಿಕ್ ಅಂತ ಅಂಶ ಬಂದ್ರೆ ನಮಗೆ ಮೊದಲನೇದಾಗಿ ಬರುವಂತದ್ದೇ ಕ್ಯಾನ್ಸರ್. ಸೊ ಈ ಕಾರ್ಸಿನೋಜೆನಿಕ್ ಯಾವಾಗ ಹೆಚ್ಚಾಗುತ್ತೆ, ಕ್ಯಾನ್ಸರ್ ಕೂಡ ಬರುವಂತಹ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿರುತ್ತೆ. ಸೊ ಈಗ ನಾವು ನೋಡಬಹುದು, ನಮ್ಮ ಬೆಂಗಳೂರು ಕೂಡ ರಾಜ್ಯದಲ್ಲಿನೇ ಕ್ಯಾನ್ಸರ್ ಅಲ್ಲಿ ನಂಬರ್ 1 ಸ್ಥಾನಕ್ಕೆ ಇದೆ. ಸೊ ಇದು ಕೂಡ ಒಂದು ಪರೋಕ್ಷವಾಗಿ ರೀಸನ್ ಆಗಿರಬಹುದು ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ನಾವು ನೋಡೋದಾದ್ರೆ, ಇಂತಹ ಒಂದು ಕ್ಯಾನ್ಸರ್ ಕಾರಕ ಅಂಶ ಇದರಲ್ಲಿದೆ, ಅದರ ಜೊತೆಗೆ ಜನರಿಗೆ ಅಸಿಡಿಟಿ ಅನ್ನುವಂಥದ್ದು. ನಾವು 10 ಜನರಲ್ಲಿ ನೋಡಿದ್ರೆ ಒಂದು 3ರಿಂದ 4 ಜನ ಅಂತೂ ಅಸಿಡಿಟಿಯಿಂದ ಬಳಲ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಈ ರೀತಿಯಾದಂತಹ ಒಂದು ETO ಅಂಶ ಇರುವಂತಹ ಮಸಾಲೆ ಪದಾರ್ಥಗಳನ್ನ ನಾವು ಸೇವಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆ ಮಾಡ್ತಿರುವಂಥದ್ದು. ಇದಕ್ಕೋಸ್ಕರನೇ ಒಂದು ಕೇಂದ್ರ ಸರ್ಕಾರದ FSSAI ಅಂದ್ರೆ ಕೇಂದ್ರದಲ್ಲಿ ಇರುವಂತಹ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆಗೆ ನಮ್ಮ ರಾಜ್ಯದ ಆಯುಕ್ತರಾದಂತಹ ಶ್ರೀನಿವಾಸ್ ಅವರು ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಮಸಾಲೆ ಪದಾರ್ಥಗಳಿಗೂ ಕೂಡ ಕೆಲವೊಂದು ಮಾನದಂಡ ಬೇಕು ಅನ್ನುವಂಥದ್ದು. ಹೀಗಾಗಿಯೇ ಕೇಂದ್ರ ಸರ್ಕಾರ ಇವರ ಒಂದು ಮನವಿಯನ್ನ ಪುರಸ್ಕರಿಸಿ ಇದಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಈ ಒಂದು ಸಮಿತಿಯಲ್ಲಿ ಪ್ರಮುಖವಾಗಿ ಈ ಒಂದು ಸ್ಪೈಸಸ್ಗಳನ್ನ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ETO ಅನ್ನ ಎಷ್ಟು ಬಳಕೆ ಮಾಡಬೇಕು, ಜೊತೆಗೆ ನ್ಯಾಚುರಲ್ ಸ್ಪೈಸಸ್ಗೂ ಮತ್ತೆ ಈ ತರ ಕೆಮಿಕಲ್ ಮಿಕ್ಸ್ಡ್ ಸ್ಪೈಸಸ್ಗಳನ್ನ ಯಾವ ರೀತಿ ಒಂದು ತಡೆಗಟ್ಟಬೇಕು, ಆ ನ್ಯಾಚುರಲ್ನ ಬಳಕೆ ಮಾಡುವಂಥದ್ದಕ್ಕೆ ಎಷ್ಟು ಒತ್ತನ್ನು ಕೊಡಬೇಕು, ಹೀಗೆ ಅನೇಕ ಒಂದಷ್ಟು ಮಾನದಂಡಗಳನ್ನ ತರೋದಕ್ಕೆ ಈಗಾಗಲೇ ಚರ್ಚೆಯನ್ನ ಮಾಡಿರುವಂಥದ್ದು. ಸ್ಪೈಸ್ ಅಲ್ಲಿ ಒಂದು ETO ಅಂತ ಒಂದು ಅಂಶ ಇದೆ. ಈಗ ನಮ್ಮ ದೇಶದಲ್ಲಿ ಮಾಡುವ ಉತ್ಪಾದನೆಗಳು
ಅದನ್ನು ರಫ್ತು ಮಾಡಬೇಕಾದ್ರೆ ETO ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ 30 ಇರ್ತದೆ, ಅಮೆರಿಕಾಗೆ ಹೋಗ್ಬೇಕಾದ್ರೆ 50 ಇರುತ್ತೆ. ಅದೇ ನಮ್ಮ ದೇಶದಲ್ಲಿ ಮಾಡಬೇಕಾದ್ರೆ ಅದು 200, 150 ಹಿಂಗಿದೆ. ಸೊ ETOಗೆ ಎಲ್ಲೂ ಮಾನದಂಡ ಇರಲ್ಲ. ಅದನ್ನು ನಾವು FSSAIಗೆ ಪತ್ರದ ಮುಖಾಂತರ ಇದು ಮಾಡಿದ್ದೆ. ಅಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ, ಸೈಂಟಿಫಿಕ್ ಕಮಿಟಿ. ಸೊ ಈ ಕಮಿಟಿಲಿ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನ ಮಾನದಂಡ ರೆಗ್ಯುಲೇಷನ್ಸ್ನ ಫಿಕ್ಸ್ ಮಾಡ್ತಾರೆ. ಈ ತರ 150ಕ್ಕೂ ಈ ತರ ಇದೆಯಲ್ಲ, ಸೊ ಇದರಿಂದ ಏನ್ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಇದನ್ನ ETO ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಇಸ್ ಅ ಕಾರ್ಸೋಜೆನಿಕ್, ಕ್ಯಾನ್ಸರ್ ಬರುತ್ತೆ. ರೆಗ್ಯುಲರ್ ಆಗಿ ನೀವು ದಿನ ಈ 200-250 ಪ್ರಮಾಣದಲ್ಲಿ ನೀವು ETO ತಿಂತಾ ಇದ್ರೆ ಇದು ಏನಿಲ್ಲ ಅಂದ್ರೆ ವಿಷ ತಿಂದಂಗೆ. ಹಾಗಾಗಿ ನೀವು ನೋಡ್ರಿ ದಿನ ಖಾರ ತಿನ್ನೋರಿಗೆ ಯಾವಾಗಲೂ ಅಸಿಡಿಟಿಯಿಂದ ಒದ್ದಾಡ್ತಿರ್ತಾರೆ, ಅಲ್ಸರ್ ಇರ್ತದೆ, ಕರಳು ಬೆನೆ ಇರ್ತದೆ, ಕರಳು ಕಾಯಿಲೆಗಳಿರ್ತವೆ. ಇದು ಯಾಕೆಂದ್ರೆ ಜಾಸ್ತಿ ಖಾರ ತಿಂದು ಅಂತ. ನಿಮಗೆ ಇದು ನೈಸರ್ಗಿಕವಾಗಿ ETO ಇರ್ತದೆ. ಈಗ ನೀವು ನೆಕ್ಸ್ಟ್ ಕೇಳ್ಬೋದು ಉಪ್ಸಾರು ಖಾರ ಏನು ಅಂತ. ಉಪ್ಸಾರು ಖಾರಲ್ಲಿ ನೈಸರ್ಗಿಕವಾಗಿ ಅದು ಇದಿರ್ತದೆ. ನಾವು ಮನೇಲಿ ಈಗ ಉಪ್ಸಾರು ಖಾರ ಮಾಡಿದ್ರೆ ಅದಕ್ಕೇನು ಕೆಮಿಕಲ್ ಏನು ಹಾಕಲ್ಲ, ಅಲ್ಲೇ ರುಬ್ಕೊತೀವಿ, ಅಲ್ಲೇ ತಿಂತೀವಿ. ಅದರಲ್ಲಿ ನೈಸರ್ಗಿಕ ದತ್ತವಾಗಿ ಬಂದಿರೋ ETO ಇರ್ತದೆ. ಇಲ್ಲಿ ETO ಕೆಲವು ಕೆಮಿಕಲ್ಸ್ ಅದು ತೊಳೆಯಲಿಕ್ಕೆ ಇದು ಮಾಡಿದಾಗ ಅವಾಗ ಒಂಚೂರು ETO ಆ ಥರ ಇದು ಮಾಡ್ತಾರೆ. ಅಲ್ಲಿ ಹಾಕ್ಬಾರ್ದು, ETO ಹಾಕ್ಬಿಟ್ಟು ಅದನ್ನ ಜಾಸ್ತಿ ಮಾಡಬಾರ್ದು. ಹೀಗಾಗಿಯೇ ನಾವು ಕೂಡ ಈ ಒಂದು ETO ಪ್ರಮಾಣ ಇದರಲ್ಲಿ ಹೆಚ್ಚಿರೋದ್ರಿಂದ ಸ್ಪೈಸಸ್ ಫುಡ್ ಅನ್ನ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರೆ ಉತ್ತಮ. ಈಗ ಬಾಯಿ ರುಚಿಗಂತ ಹೋದ್ರೆ ನಾವು ನಮ್ಮ ಆರೋಗ್ಯವನ್ನೇ ಕಳೆದುಕೊಳ್ಬೇಕಾಗುತ್ತೆ. ಸೊ ನಮಗೆ ನಮ್ಮ ಆರೋಗ್ಯ ಇಂಪಾರ್ಟೆಂಟಾ, ನಾವು ಒಂದು ನಮ್ಮ ನಾಲಿಗೆ ರುಚಿಯನ್ನು ಹೆಚ್ಚಿಸುವಂತಹ ಒಂದು ಪದಾರ್ಥಗಳು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿದೆ. ಹೀಗಾಗಿಯೇ ಮಸಾಲೆ ಪದಾರ್ಥಗಳನ್ನ ತಿನ್ನೋದಕ್ಕಿಂತ ಮುಂಚೆ, ಅದರಲ್ಲೂ ಹೆಚ್ಚಾಗಿ ಬಳಸೋದಕ್ಕಿಂತ ಮುಂಚೆ ಒಂದು ಸರಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಸೊ ಇನ್ನೇನು ಕೇಂದ್ರ ಸರ್ಕಾರದಿಂದಲೂ ಕೂಡ ಸ್ವಲ್ಪ ದಿನದಲ್ಲೇ ಇದಕ್ಕೆ ಒಂದು ಮಾನದಂಡಗಳು ಕೂಡ ಬರಲಿದ್ದು, ಸೊ ಇನ್ಮುಂದೆ ಜನರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ, ಹಾಗೇನೆ ಮುಂದಿನ ದಿನದಲ್ಲಿ ಈ ಒಂದು ಸ್ಪೈಸಸ್ ಗಳಿಗೆ ಬರುವಂತಹ ಮಾನದಂಡಗಳು ಏನಿದೆ ಅನ್ನುವಂಥದ್ದನ್ನ ನೋಡಿಕೊಂಡು ಅದನ್ನು ಕೂಡ ಒಂದು ವ್ಯಾಪಾರಿಗಳಿರ್ಬೋದು, ಜನರಿರ್ಬೋದು ಫಾಲೋವನ್ನ ಮಾಡಬೇಕಾಗಿದೆ. ಇದು ಇವತ್ತಿನ ಡಿಜಿಟಲ್ ಲೈವ್ ಆಗಿತ್ತು. ಮುಂದಿನ ಡಿಜಿಟಲ್ ಲೈವ್ ನಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.